ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಟಾಪ್ 10 GK ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್. ಈಗಾಗಲೇ ನಾವು 250 ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೀವಿ. ಇವತ್ತು ಮೊದಲನೇ ಪ್ರಶ್ನೆ ಹಾಗೆ ಕಂಟಿನ್ಯೂಯೇಷನ್ 251ನೇ ಪ್ರಶ್ನೆ. ಭಾರತದ ಹೊಸ ವಿದೇಶಾಂಗದ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಭಾರತದ ಹೊಸ ವಿದೇಶಾಂಗದ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ವಿಕ್ರಮ್ ಮಿಶ್ರಿ. ಭಾರತದ ಹೊಸ ವಿದೇಶಾಂಗದ ಕಾರ್ಯದರ್ಶಿಯಾಗಿ ವಿಕ್ರಮ್ ಮಿಶ್ರಿ ಅವರು ನೇಮಕಗೊಂಡಿದ್ದಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 252ನೇ ಪ್ರಶ್ನೆ. TMCಯ ವಿಸ್ತೃತ ರೂಪವೇನು? TMCಯ ವಿಸ್ತೃತ ರೂಪವೇನು? ಸ್ನೇಹಿತರೆ, ನಿಮಗೆ ಈ ಒಂದು ಪ್ರಶ್ನೆಗಳ ಒಂದು PDF ಏನಾದರೂ ಬೇಕು ಅನ್ನೋದಾದರೆ ಖಂಡಿತ ಕಾಮೆಂಟಲ್ಲಿ ಹಾಕಿ. ನಾನು ಟೆಲಿಗ್ರಾಮ್ ಚಾನಲ್ಗೆ ಹಾಕ್ತೀನಿ. ಇಲ್ಲ ಅಂತಂದರೆ ನಿಮಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಏನೇ ಇದ್ದರೂ ನನಗೆ ಕಾಮೆಂಟಲ್ಲಿ ತಿಳಿಸಿ ಬೇಕು ಅನ್ನೋದಾದರೆ. ಓಕೆ, ಆಗಿದ್ದರೆ ಇದರ ಉತ್ತರ ನೋಡ್ಕೊಂಡು ಬರೋಣ ಬನ್ನಿ. 1000 ಮಿಲಿಯನ್ ಕ್ಯೂಬಿಕ್ ಫೀಟ್. T ಅಂದರೆ 1000, M ಅಂದರೆ ಮಿಲಿಯನ್, C ಅಂದರೆ ಕ್ಯೂಬಿಕ್ ಫೀಟ್. TMCಯ ವಿಸ್ತೃತ ರೂಪ ಬಂದು 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 253ನೇ ಪ್ರಶ್ನೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುವೆ ಎಂದು ಹೇಳಿದವರು ಯಾರು? ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಅದನ್ನು ಪಡೆದೇ ತೀರುವೆ ಎಂದು ಹೇಳಿದವರು ಯಾರು? ಉತ್ತರ ನೋಡೋಣ. ತಿಲಕ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದವರು ಯಾರು? ತಿಲಕ್ ಅವರು. ನೆಕ್ಸ್ಟ್ ಬನ್ನಿ 254ನೇ ಪ್ರಶ್ನೆ. ವಿಶ್ವದಲ್ಲಿ ಅತ್ಯಂತ ಪ್ರಸಿದ್ಧ ಕಾರ್ಬನ್ ಡೇಟಿಂಗ್ ಪರೀಕ್ಷಾ ಕೇಂದ್ರ ಎಲ್ಲಿದೆ? ವಿಶ್ವದಲ್ಲಿ ಅತ್ಯಂತ ಪ್ರಸಿದ್ಧವಾದ ಕಾರ್ಬನ್ ಡೇಟಿಂಗ್ ಪರೀಕ್ಷಾ ಕೇಂದ್ರ ಎಲ್ಲಿದೆ? ಉತ್ತರ ನೋಡೋಣ. ಅಮೆರಿಕಾದ ಫ್ಲೋರಿಡಾ. ವಿಶ್ವದಲ್ಲಿ ಅತ್ಯಂತ ಪ್ರಸಿದ್ಧ ಕಾರ್ಬನ್ ಡೇಟಿಂಗ್ ಪರೀಕ್ಷಾ ಕೇಂದ್ರ ಅಮೆರಿಕಾದ ಫ್ಲೋರಿಡಾದಲ್ಲಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 255ನೇ ಪ್ರಶ್ನೆ. ನಾಥುವಾ ಈ ನೃತ್ಯ ಶೈಲಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾಗಿದೆ? ನಾಥುವಾ ಈ ಒಂದು ನೃತ್ಯ ಶೈಲಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾಗಿದೆ? ಉತ್ತರ ಬಿಹಾರ್. ನಾಥುವಾ ಈ ಒಂದು ನೃತ್ಯ ಶೈಲಿ ಬಿಹಾರ್ ರಾಜ್ಯಕ್ಕೆ ಸಂಬಂಧಿಸಿದ್ದಾಗಿರುತ್ತೆ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 256ನೇ ಪ್ರಶ್ನೆ. ಋಗ್ವೇದ ಕಾಲದಲ್ಲಿ ಆರ್ಯರು ನೆಲೆಸಿದ್ದ ಪ್ರದೇಶವನ್ನು ಹೀಗೆಂದು ಕರೀತಾ ಇದ್ರು? ಋಗ್ವೇದದ ಕಾಲದಲ್ಲಿ ಆರ್ಯರು ನೆಲೆಸಿದಂತಹ ಪ್ರದೇಶವನ್ನು ಹೀಗೆಂದು ಕರೆಯುತ್ತಿದ್ದರು? ಸಪ್ತಸಿಂಧು ಬಯಲು ಅಂತ ಕರಿತಾ ಇದ್ರು. ಋಗ್ವೇದ ಕಾಲದಲ್ಲಿ ಆರ್ಯರು ನೆಲೆಸಿದ್ದ ಪ್ರದೇಶವನ್ನು ಸಪ್ತಸಿಂಧು ಸಾಗರ ಅಂತ ಹೇಳ್ಬೋದು ಅಥವಾ ಸಪ್ತಸಿಂಧು ಬಯಲು ಅಂತ ಹೇಳ್ಬೋದು. ಸೊ ಈ ರೀತಿ ಈ ಹೆಸರಿಂದ ಕರಿತಾ ಇದ್ರು ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ನೆಕ್ಸ್ಟ್ ಬಂದರೆ ಮುಂದಿನ ಪ್ರಶ್ನೆ 257ನೇ ಪ್ರಶ್ನೆ. ಮಾಳಿಗೆ ಬೇಸಾಯ ಪದ್ಧತಿಗೆ ಹೆಸರಾದ ದೇಶ ಯಾವುದು? ಮಾಳಿಗೆ ಬೇಸಾಯ ಪದ್ಧತಿಗೆ ಹೆಸರಾದಂತಹ ದೇಶ ಯಾವುದು? ಉತ್ತರ ಜಪಾನ್. ಮಾಳಿಗೆ ಬೇಸಾಯ ಪದ್ಧತಿಗೆ ಹೆಸರಾದಂತಹ ದೇಶ ಬಂದು ಜಪಾನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 258ನೇ ಪ್ರಶ್ನೆ. ನೊಬೆಲ್ ಬಹುಮಾನವನ್ನು 2 ಬಾರಿ ಪಡೆದ ಏಕೈಕ ಮಹಿಳೆ ಯಾರು? ನೊಬೆಲ್ ಬಹುಮಾನವನ್ನು 2 ಬಾರಿ ಪಡೆದ ಏಕೈಕ ಮಹಿಳೆ ಯಾರು? ಉತ್ತರ ಮೇಡಮ್ ಕ್ಯೂರಿ. ನೊಬೆಲ್ ಬಹುಮಾನವನ್ನು 2 ಬಾರಿ ಪಡೆದಂತಹ ಏಕೈಕ ಮಹಿಳೆ ಎಂದರೆ ಅದು ಮೇಡಮ್ ಕ್ಯೂರಿಯವರು ಆಗಿರ್ತಾರೆ. ನೆಕ್ಸ್ಟ್ ಈಗ
ಮುಂದಿನ ಪ್ರಶ್ನೆ 259ನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಕುಡ್ ಒಲೈ ಸಿಸ್ಟಮ್ ಎಂದರೇನು? ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಕುಡ್ ಒಲೈ ಸಿಸ್ಟಮ್ ಅಂದರೇನು? ನಾನು ಪ್ರತಿನಿತ್ಯ ಮಾಡುವಂತಹ ಕಂಪ್ಯೂಟರ್ ಒಂದು ಕ್ಲಾಸ್ ಏನಿರುತ್ತೆ ಅದ್ರ ಬಗ್ಗೆ ನಿಮಗೆ PDF ಮಾಹಿತಿ ಬೇಕು ಅನ್ನೋದಾದರೆ ಖಂಡಿತ ನಮ್ಮ ವಿದ್ಯಾರಾಜ್ ಎಜು ಪಾಯಿಂಟ್ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ ಅಲ್ಲಿ PDF ಪಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಈಗ ಉತ್ತರ ನೋಡೋಣ. ಚುನಾವಣಾ ವ್ಯವಸ್ಥೆಗಳು ಅಂತ ಹೇಳ್ತೀವಿ. ಓಕೆ, ಚುನಾವಣಾ ವ್ಯವಸ್ಥೆಗಳು ಅಲ್ಲಿ ಬರಬೇಕು. ಓಕೆ, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಕುಡ್ ಒಲೈ ಸಿಸ್ಟಮ್ ಅಂದರೆ ಚುನಾವಣಾ ವ್ಯವಸ್ಥೆಗಳಾಗಿರುತ್ತೆ. ಓಕೆ, ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ 260ನೇ ಪ್ರಶ್ನೆ. ಗವಿಮಠ ಶಾಸನ ಕಂಡುಹಿಡಿದವರು ಯಾರು? ಗವಿಮಠ ಶಾಸನ ಕಂಡುಹಿಡಿದವರು ಯಾರು? ಉತ್ತರ ನೋಡೋಣ. ನಾರಾಯಣ ರಾವ್ ಶಾಸ್ತ್ರಿಯವರು. ಗವಿಮಠ ಶಾಸನವನ್ನು ಕಂಡುಹಿಡಿದವರು ನಾರಾಯಣ ಶಾಸ್ತ್ರಿಯವರು ಆಗಿರ್ತಾರೆ. ಐ ಥಿಂಕ್ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಓಕೆ, ಹೆಲ್ಪ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಎಲ್ಲರಿಗೂ ಸಹ ಸಾಧ್ಯವಾದಷ್ಟು ಶೇರ್ ಮಾಡ್ತಾ ಬನ್ನಿ. ಆ್ಯಂಡ್ ಯಾರೆಲ್ಲ ಹೊಸಬ್ರು ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸ್ ನೋಡ್ತಾ ಇದ್ರು ಅಥವಾ ನಮ್ಮ ಚಾನಲನ್ನು ನೋಡ್ತಾ ಇದ್ರು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ರೆಡ್ ಕಲರ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಈಸಿಯಾಗಿ ನೀವು ಆಗಿಂದಾಗಲೇ ನಮ್ಮೆಲ್ಲ ವಿಡಿಯೋಗಳನ್ನು ವಾಚ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.